ಏನು ಜನಾಕ್ರೋಶ ಕಾರ್ಯಕ್ರಮ ಹಾಕಿದ್ರಲ್ಲ, ಅದಕ್ಕೆ ನಾನು ವಿಜೇಂದ್ರ ಅವರಿಗೆ ಮತ್ತು ಅಶೋಕ್ ಅವರಿಗೆ, ನೀವು ನಮ್ಮ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಏನು ಮಾಡೋಕ್ಕೆ ಹೊರಟಿದ್ರಲ್ಲ, ಅದನ್ನು ಕೇಂದ್ರ ಸರ್ಕಾರ ನಿಮ್ಮ ತಾಕತ್ತಿದ್ರೆ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಅಂತ ಅವ್ರಿಗೆ ಹೇಳ್ತೀನಿ. ಇವರು ಉತ್ತರ ಕುಮಾರ್ ಇದ್ದಂಗೆ, ಯಾರು ಈ ಬಿ ಜೆ ಪಿಯವರು ಇದ್ದಾರಲ್ಲ, ಉತ್ತರ ಕುಮಾರ್ ಇದ್ದಂಗೆ, ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಷ್ಟೇ. ಆಮೇಲೆ ನಮ್ಮ ರಾಜ್ಯದ ನೆಲ ಜಲ ಅಥವಾ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು 5 ಕೋಟಿ ಪ್ರತಿ ವರ್ಷ 5 ಲಕ್ಷ ಕೋಟಿ GST ಹೋಗುತ್ತಲ್ಲ, ಅದಕ್ಕೆ ಪೂರಕವಾಗಿ ಅವ್ರು ಎಷ್ಟು ಕೊಡ್ತಾರೆ ನಮಗೆ? 13 ಪೈಸೆ ಅಷ್ಟು ಕೊಡ್ತಾರೆ. ಅದನ್ನು ಕೇಳೋ ತಾಕತ್ತಿಲ್ಲ ಇವರಿಗೆ. ಯಾರಿಗೆ? ನರೇಂದ್ರ ಮೋದಿ ಹತ್ರ ನಿಂತ್ಕೊಂಡು ಕೇಳೋ ಶಕ್ತಿಯೇ ಇಲ್ಲ ಇವರು. ಈ MP ಗಳು ಗೆದ್ದಿದ್ದಾರಲ್ಲ, ಏನು ನಿಷ್ಪ್ರಯೋಜಕರು ಇವರು. ನಮ್ಮ ರಾಜ್ಯದ ಮಂತ್ರಿಗಳಾಗಿದ್ದಾರಲ್ಲ, ಅವರು ಕೂಡ ನಮ್ಮ ರಾಜ್ಯದ ಪರ ಹೋರಾಟ ಮಾಡಲ್ಲ. ಇಂಥವರು ಗೆದ್ದಿದ್ದು ನಮ್ಮ ರಾಜ್ಯದ ದುರದೃಷ್ಟ. ಸರಿಗೆ ಮಹಿಳೆಯರಿಗೆ ಫ್ರೀ ಬಸ್, ಇನ್ನೊಂದು ಕಡೆ ಅವ್ರ ಗಂಡಂದ್ರ ಕಡೆಯಿಂದ ವಸೂಲಿ ಮಾಡ್ತಾ ಇದ್ದೀವಿ, ಇನ್ನೊಂದು ಕಡೆ ಬಸ್ಗಳ ಸಂಖ್ಯೆ ಕಡಿಮೆ ಆಗಿದ್ದಾವೆ. ಹೀಗಾಗಿ ಬಸ್ಸುಗಳ ಸಂಖ್ಯೆ ಹಿಂದೆ 4 ವರ್ಷ 2019ರಿಂದ 23ವರೆಗೂ 4 ವರ್ಷ ಸತತವಾಗಿ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಇಲ್ಲೇ ನಮ್ಮ MD ಇದ್ದಾರೆ ಕೇಳಿ, 4 ವರ್ಷಗಳ ಕಾಲ ಒಂದು ಬಸ್ಸು ತೊಗೊಂಡಿರಲಿಲ್ಲ BJP ಸರ್ಕಾರದಲ್ಲಿ. ಆಮೇಲೆ ರಿಟೈರ್ಮೆಂಟ್ ಆಗಿದ್ರಲ್ಲ, 14,000 ಜನ ರಿಟೈರ್ಮೆಂಟ್ ಆಗಿದ್ದರು, ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ನಾನು ಬಂದಮೇಲೆ ಗುಲ್ಬರ್ಗಾದಲ್ಲಿ 1600 ಜನಕ್ಕೆ ಉದ್ಯೋಗ ಕೊಟ್ವಿ, ಕಂಡಕ್ಟ್ರು ಡ್ರೈವರ್ಸು. ಮತ್ತೊಂದು 250 ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ವಿ. ಹೋದ ವರ್ಷ ಎಷ್ಟು ಬಸ್ ತೊಗೊಂಡಿದ್ದು ರಚಪ್ಪ? ಸರ್ 2 ವರ್ಷದಲ್ಲಿ 1031 ಬಸ್ಸು 1031 ಬಸ್ಸು 2 ವರ್ಷದಲ್ಲಿ ತೊಗೊಂಡ್ವಿ. ಅವ್ರು 4 ವರ್ಷದಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಆಮೇಲೆ ಈಗ ಮತ್ತೆ 2000 ಬಸ್ ಕೊಟ್ಟಿದ್ದಾರೆ ಮೊನ್ನೆ ರಿವೈಸ್ದು ಇದು ಬಡ್ಜೆಟಲ್ಲಿ. ಆವಾಗ ಇಲ್ಲಿ ಮತ್ತೆ 700-800 ಬಸ್ಸು ಈ ವರ್ಷ ಸೇರಿಸ್ತೀವಿ. ಅವರ ಹೆಸರನ್ನು ಆ ಬಸ್ ಸ್ಟ್ಯಾಂಡ್ಗೆ ನಾಮಕರಣ ಮಾಡ್ತಾಯಿದ್ದೀವಿ. ಈ 3 ಇವತ್ತಿನ ಕಾರ್ಯಕ್ರಮ. ಮಧ್ಯಾಹ್ನದ ಮೇಲೆ ಬೇರೆ ಇದೆ, ಅದು ರಾಯಚೂರು ಜಿಲ್ಲೆದು. ಮತ್ತು ಇದರಲ್ಲಿ ಸ್ಟ್ಯಾಚ್ಯೂ ಕೂಡ ಇಟ್ಟಿದ್ದಾರೆ ಬಿಜಾಪುರ ಬಸ್ ಸ್ಟ್ಯಾಂಡಲ್ಲಿ, ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು. ಅದು ನಾಮಕರಣಕ್ಕೆ MB ಪಾಟೀಲರು ಲೆಟ್ರ್ ಕಳಿಸಿದರು, ಅನುಮೋದನೆ ಕೊಟ್ಟಿದ್ದೀನಿ. ಗೆಜೆಟ್ ಆಗಬೇಕು. ಗೆಜೆಟ್ ಆದಮೇಲೆ ನಾಮಕರಣ ಮತ್ತು ಇನ್ನೊಂದು ಸಲ ಕಾರ್ಯಕ್ರಮ ಇರುತ್ತೆ. ನೆನ್ನೆ ಒಂದಿತ್ತು, ಅದು ನಮ್ಮ ತಾಳಿಕೋಟೆ ಬಸ್ ಸ್ಟ್ಯಾಂಡು ಅವರು ಇದು ಅಹಮದಾಬಾದ್ ಹೋಗಿದ್ದರಿಂದ ಅದೊಂದು ಮುಂದಕ್ಕೆ ಹೋಯಿತು.